ನಿನ್ ಕಷ್ಟದಲ್ಲಿದ್ದಾಗ ನೀನ್ ಕೂಗಿದರೆ ನಿನ್ ಕೂಗಿಗೆ ಯಾರು ಕಿವಿಗೊಡ್ತಾ ಇಲ್ಲೇನೋ, ಭಯ ಪಡಬೇಡ ಮಗನೇ ಮಗಳೇ. ಈಗ ನಾನು ಹೇಳುತ್ತೇನೆ ದೇವರ ವಾಕ್ಯ, ಮತ್ತಾಯ ಬರೆದ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಅಲ್ಲಿ ಇಬ್ಬರು ಕುರುಡರು ಯೇಸು ಸ್ವಾಮಿಯನ್ನು ಕೂಗುತ್ತಾರೆ. ಆವಾಗ ದೇವರವರ ಕೂಗಿಗೆ ಕಿವಿಗೊಟ್ಟು ಅವರ ಮೇಲೆ ದೇವರು ಕನಿಕರ ಪಟ್ಟನು. ದೇವರು ನಿಂತುಕೊಂಡು ಅವರ ಕಣ್ಣುಗಳನ್ನು ಮುಟ್ಟಿ ಅವರು ಈ ಲೋಕವನ್ನು ನೋಡುವ ಹಾಗೆ ಆದರು. ಅದೇ ರೀತಿಯಾಗಿ ನೀನ್ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಿ, ನೀನ್ ಯಾವುದಕ್ಕೋಸ್ಕರ ತವಕ ಪಡ್ತಾ ಇದ್ದಿ, ನೀನ್ ಯಾವುದಕ್ಕೋಸ್ಕರ ದೇವರಿಗಾಗಿ ಎದುರು ನೋಡ್ತಾ ಇದ್ದಿ, ಯಾವ ವಿಷಯಕ್ಕೋಸ್ಕರ ಸತತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಿ, ಹೊಂದಿಕೊಳ್ತಾ ಇಲ್ಲೇನೋ, ಭಯ ಪಡ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ನೀನ್ ಎಷ್ಟುವರೆಗೂ ಕೂಗುತ್ತೀಯೋ ದೇವರು ನಿನ್ನ ಕೂಗಿಗೆ ಕಿವಿಗೊಟ್ಟು ನಿನ್ನ ಮೇಲೆ ದೇವರು ಕನಿಕರ ಪಡುವಾತನು. ನಿನ್ನ ಮೇಲೆ ದೇವರು ಕನಿಕರ ಪಟ್ಟು ನಿನ್ನನ್ನು ಎಲ್ಲ ಆಶೀರ್ವಾದಗಳಿಂದ ದೇವರು ನಿನ್ನನ್ನು ತುಂಬಿಸ್ಲಿಕ್ಕಿದ್ದಾನೆ. ದೇವರು ನಿನ್ನ ಆಶೀರ್ವದಿಸಲಿ. ಆಮೇನ್.